ದರ್ಶನ್ಗೆ ಮತ್ತಷ್ಟು ಕಾನೂನಿನ ಕುಣಿಕೆ ಹತ್ತಿರವಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ದಟ್ಟವಾಗ್ತಾ ಇದೆ. ಬಟ್ಟೆ ಮೇಲಿನ ರಕ್ತದ ಕಲೆ ಪತ್ತೆ ಮಾಡಿದ್ದಾರೆ ಖಾಕಿ. ಹಾಗಾಗಿ ತನಿಖೆ ಕೂಡ ಮತ್ತಷ್ಟು ಚುರುಕುಗೊಂಡಿದೆ. ಖಾಕಿ ಪಡೆ ಈಗ ದರ್ಶನ್ ಅವತ್ತಿನ ದಿನ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆಯಾದಂತ ದಿನ ಧರಿಸಿದಂತ ಬಟ್ಟೆ ಏನಿದೆ ಅದೆಲ್ಲವನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅದರ ಮೇಲೆ ಇದ್ದಂತ ರಕ್ತದ ಕಲೆ ಕೂಡ ಈಗ ಪತ್ತೆಯಾಗಿದೆ. ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಹಾಗಾದ್ರೆ ಪತ್ತೆಯಾಗಿದ್ದು ಹೇಗೆ? ಒಗೆದು ಒಣಗಿಸಿದಂತಹ ಬಟ್ಟೆ ಮೇಲೆ ರಕ್ತದ ಕಲೆಗಳು ಹೇಗೆ ಪತ್ತೆಯಾದವು? ತೊಳೆದಿದ್ರಲ್ವಾ, ಹಾಗಿದ್ರೂ ಕೂಡ ರಕ್ತದ ಕಲೆ ಹೇಗೆ ಪತ್ತೆಯಾಯಿತು? ಇವರದ್ದೇ ರಕ್ತ ಅಂತ ಹೇಗೆ ಕಂಡುಹಿಡಿದ್ರು? ದರ್ಶನ್ ಜೀನ್ಸ್ ಹಾಗೂ ಟಿ ಶರ್ಟ್ ಮೇಲೆ ಲುಮಿನಲ್ ಟೆಸ್ಟ್ ಮಾಡುವ ಮೂಲಕ ಈ ಒಂದು ರಕ್ತದ ಕಲೆಯನ್ನ ಪತ್ತೆ ಹಚ್ಚಲಾಗಿದೆ. ಎಫ್ಎಸ್ಎಲ್ ಕಚೇರಿಯಲ್ಲಿ ಲುಮಿನಲ್ ಟೆಸ್ಟ್ ನಡೆದಿರುವಂತದ್ದು. ಲುಮಿನಲ್ ಟೆಸ್ಟ್ ಮೂಲಕ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಈಗಾಗಲೇ ದರ್ಶನ್ ಬಟ್ಟೆಯನ್ನ ವಶಕ್ಕೆ ಪಡೆಯಲಾಗಿತ್ತು. ಪೊಲೀಸರು ಅವತ್ತಿನ ದಿನ ದರ್ಶನ್ ಮನೆ ಹಾಗೂ ಪವಿತ್ರ ಗೌಡ ಮನೆ ಸೇರಿದಂತೆ ಆರೋಪಿಗಳ ಮನೆಯನ್ನ ಸ್ಥಳ ಮಹಜೂರು ಮಾಡುವಂತ ಸಂದರ್ಭದಲ್ಲಿ ಅವರು ಅವತ್ತಿನ ದಿನ ಧರಿಸಿದಂತಹ ಬಟ್ಟೆ ಹಾಗೂ ಶೂ, ಚಪ್ಪಲಿ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಆದ್ರೆ ಅವತ್ತಿನ ದಿನ ಕೆಲಸಗಾರರು ಹೇಳಿದ್ರು, ನಾನು ಬಟ್ಟೆಯನ್ನ ವಾಶ್ ಮಾಡಿ ಒಣಗಿ ಹಾಕಿದ್ದೆ ಅಂತ. ಹಾಗಿದ್ರೂ ಕೂಡ ದರ್ಶನ್ ಬಟ್ಟೆಯ ಮೇಲಿನ ರಕ್ತದ ಗುರುತನ್ನ ಹೇಗೆ ಪತ್ತೆ ಹಚ್ಚಲಾಯಿತು? ಹಾಗಾದ್ರೆ ಅದನ್ನ ಪತ್ತೆ ಹಚ್ಚುವುದಕ್ಕೆ ಅಂತ ಲುಮಿನಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆ ಲುಮಿನಲ್ ಟೆಸ್ಟ್ ಮೂಲಕ ಈಗ ಆ ಬಟ್ಟೆಯ ಮೇಲೆ ತೊಳೆದಿದ್ರೂ ಕೂಡ ಆ ಬಟ್ಟೆಯ ಮೇಲೆ ಇದ್ದದ್ದು ಯಾರ ರಕ್ತ ಅನ್ನೋದನ್ನ ಪತ್ತೆ ಹಚ್ಚಲಾಗಿದೆ. ಹಾಗಾದ್ರೆ ಈ ಲುಮಿನಲ್ ಟೆಸ್ಟ್ ಹೇಗಿರುತ್ತೆ? ಲುಮಿನಲ್ ಟೆಸ್ಟ್ ನ ಹೇಗ್ ಮಾಡ್ತಾರೆ? ಇದ್ರ ಮೂಲಕ ಯಾವ ರೀತಿಯಾಗಿ ಆ ವಸ್ತುವನ್ನ, ಹತ್ಯೆಗೆ ಬಳಸಲಾಗಿದ್ದಂತ ವಸ್ತುವನ್ನ ತೊಳೆದಿದ್ರು ಕೂಡ ಅದ್ರ ಮೇಲೆ ಇದ್ದಂತ ರಕ್ತದ ಗುರುತನ್ನ ಮತ್ತೆ ಹೇಗೆ ಪತ್ತೆ ಹಚ್ಚಬಹುದು? ಇಂಥವ್ರದ್ದೇ ರಕ್ತ, ಇಂಥದ್ದೇ DNA ಅಂತ ಹೇಗೆ ಪತ್ತೆ ಹಚ್ತಾರೆ ಅದನ್ನ ಕೂಡ ನೋಡುವುದಾದ್ರೆ ಈ ಲುಮಿನಲ್ ಟೆಸ್ಟ್ ಹೇಗಿರುತ್ತಪ್ಪ ಅಂದ್ರೆ, ಲುಮಿನಲ್ ಅನ್ನುವಂತ ಕೆಮಿಕಲ್ ಅನ್ನ ಬಳಕೆ ಮಾಡಿಕೊಂಡು ಈ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಯಾವ ಬಟ್ಟೆ ಇರ್ಬೋದು ಅಥವಾ ಈ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಯುಧಗಳನ್ನ ಬಳಸಿದ್ರೋ ಅದೆಲ್ಲದರಲ್ಲೂ ಕೂಡ ಅವನ್ನ ವಾಶ್ ಮಾಡಿದ್ರು ಅಂತ. ಅಂದ್ರೆ ಈ ಕಾರ್ನಲ್ಲೂ ಕೂಡ ರಕ್ತದ ಕಲೆ ಇತ್ತು ಅನ್ನೋದಕ್ಕೆ ವಾಶ್ ಮಾಡಿದ್ರಲ್ಲ, ಇದೆಲ್ಲ ಪತ್ತೆ ಹಚ್ಚಬೇಕು. ಯಾರು ರಕ್ತ ಬಿದ್ದಿತ್ತಲ್ಲಿ ಪತ್ತೆ ಹಚ್ಚಬೇಕು ಅಂತಂದ್ರೆ ಆ ಕೆಮಿಕಲ್, ಲುಮಿನಲ್ ಅನ್ನುವಂತ ಕೆಮಿಕಲ್ ಅನ್ನ ಬಟ್ಟೆ ಮೇಲೆ ಹಾಕ್ತಾರೆ. ಅಂದ್ರೆ ಈ ಬಟ್ಟೆಯನ್ನು ತೊಳೆದಾಗಿದೆ, ದರ್ಶನ್ ಬಟ್ಟೆನ, ಆಗಿದ್ರು ಕೂಡ ಬಟ್ಟೆಯ ಮೇಲೆ ಹಾಕ್ತಾರೆ. ಅದಾದ ಬಳಿಕ ಈ ರಿಯಾಕ್ಷನ್ ಆಗುತ್ತೆ. ಈ ಕೆಮಿಕಲ್ ಏನಿದೆ, ಲುಮಿನಲ್ ಅನ್ನುವಂತ ಕೆಮಿಕಲ್ ರಿಯಾಕ್ಷನ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ನೀಲಿ ಮತ್ತು ಹಸಿರು ಬಣ್ಣಕ್ಕೆ ಇದು ತಿರುಗುತ್ತೆ. ಹಸಿರು ಬಣ್ಣದ ದ್ರಾವಣವನ್ನ ಉತ್ಪಾದನೆ ಮಾಡುತ್ತೆ. ಬಟ್ಟೆ ವಾಶ್ ಮಾಡಿದ್ರು ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹಾಗೆ ಇರುತ್ತೆ. ಬಟ್ಟೆಯನ್ನ ತೊಳೆದಿರ್ತಾರೆ, ಈ ಕೆಲಸಗಾರರು ಬಟ್ಟೆಯನ್ನ ತೊಳೆದ್ವಿ ಅಂತ ಅವತ್ತಿನ ದಿನ ಮಾಹಿತಿ ಕೂಡ ಕೊಟ್ರು. ತೊಳೆದಿದ್ರು ಕೂಡ ಅಲ್ಲಿ ರಕ್ತದ ಕಲೆ ಇಲ್ಲದೆ ಇದ್ರು ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹಾಗೆ ಇರುತ್ತೆ. ಈ ಹಿಮೋಗ್ಲೋಬಿನ್ ಅಂಶದ ಜೊತೆ ನೀಲಿ ಹಸಿರು ಬಣ್ಣ ಉತ್ಪಾದನೆ ಆಗುತ್ತೆ. ಅಂದ್ರೆ ಈ ಕೆಮಿಕಲ್, ಲುಮಿನಲ್ ಅನ್ನುವಂತ ಕೆಮಿಕಲ್ ಅನ್ನ ಆ ಬಟ್ಟೆಯ ಮೇಲೆ ಬಳಿದಂತ ಸಂದರ್ಭದಲ್ಲಿ ನೀಲಿ ಹಾಗೂ ಹಸಿರು ದ್ರಾವಣ ಉತ್ಪತ್ತಿ ಆಗುತ್ತೆ. ಅದುವೇ DNA ಆಗಿ ಸಿಗುವಂಥದ್ದು. ಈಗ ಕೂಡ ಈ ಒಂದು ಲುಮಿನಲ್ ಟೆಸ್ಟ್ ನಲ್ಲಿ ಆ ಬಟ್ಟೆಯ ಮೇಲೆ ಇದ್ದಿದ್ದು ರೇಣುಕಾಸ್ವಾಮಿಯ ರಕ್ತದ ಕಲೆಗಳೇ ಅನ್ನುವಂಥದ್ದನ್ನ ದೃಢಪಡಿಸಿರುವುದು ಕೂಡ ಈ ಒಂದು ಲುಮಿನಲ್ ಟೆಸ್ಟ್ ಇಂದಾನೆ. ಯಾವುದೇ ರೀತಿಯಾಗಿ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಈ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಅಂತ ಆರೋಪಿಗಳು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಬಳಸಿದಂತ, ಕೃತ್ಯಕ್ಕೆ ಬಳಸಿದಂತ ವಸ್ತುಗಳನ್ನ, ಆಯುಧಗಳು ಇರ್ಬೋದು, ಕಾರ್ಗಳು ಇರ್ಬೋದು ಅಥವಾ ಬಟ್ಟೆಗಳು, ಅವೆಲ್ಲ ಕೂಡ ವಾಶ್ ಮಾಡ್ತಾರೆ. ಅಂತ ಸಂದರ್ಭದಲ್ಲೂ ಕೂಡ ಯಾರ ರಕ್ತ ಇತ್ತು ಅಲ್ಲಿ, ಇದಕ್ಕೂ ಈ ಆರೋಪಿಗಳಿಗೂ ಸಂಬಂಧ ಇದೆಯಾ ಇಲ್ವಾ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಂತ ಈ ಲುಮಿನಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ.